ನಮಸ್ತೆ ಫ್ರೆಂಡ್ಸ್. ಗಾದೆಯ ಹೆಸರು ಕೈ ಕೆಸರಾದರೆ ಬಾಯಿ ಮೊಸರು. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಇದು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಬಾಳ್ವೆ ಮಾಡಲು ಸಾಧ್ಯ ಎಂಬುದನ್ನು ಮೇಲಿನ ಗಾದೆ ಮಾತು ತಿಳಿಸುತ್ತದೆ. ನಾವು ಇಂದು ಮಾಡುವ ಕೆಲಸದ ಪ್ರತಿಫಲ ಮುಂದೊಂದು ದಿನ ನಮಗೆ ಸಿಗುವುದು. ಇಂದು ಕಷ್ಟಪಟ್ಟು ಓದಿದರೆ ನಾಳೆಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬಹುದು. ಒಳ್ಳೆಯ ಅಂಕ ಪಡೆದರೆ ಮುಂದೊಂದು ದಿನ ಜೀವನದಲ್ಲಿ ಉತ್ತಮ ಉದ್ಯೋಗವನ್ನು ಹೊಂದಬಹುದು, ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು. ಅದೇ ರೀತಿ ರೈತನೊಬ್ಬ ಇಂದು ಕಷ್ಟಪಟ್ಟು ಹೊಲದಲ್ಲಿ ದುಡಿದರೆ ಮುಂದೆ ಒಳ್ಳೆಯ ಫಸಲು ಹಣವನ್ನು ಪಡೆಯಬಹುದು. ಆಳಾಗಿ ದುಡಿದು ಅರಸನಾಗಿ ಉಣ್ಣಬಹುದು. ಪ್ರತಿಯೊಬ್ಬರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೈ ಕೆಸರಾಗುವಂತೆ ಕಷ್ಟಪಟ್ಟು ದುಡಿಯುತ್ತಾರೆ. ಇದರಿಂದ ಸುಖವಾಗಿ ಜೀವನ ಸಾಗಿಸುತ್ತಾರೆ. ನಾವು ಎಂದೂ ಸೋಮಾರಿಗಳಾಗಿ ಕಾಲ ಕಳೆಯಬಾರದು. ಇಂದು ಕೆಲಸ ಮಾಡದೆ ಆರಾಮವಾಗಿ ಇದ್ದರೆ ನಾಳೆಯ ದಿನ ನೋವು, ಕಷ್ಟ, ಯಾತನೆ ಹಾಗೂ ಪಶ್ಚಾತ್ತಾಪ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾವು ಮಾಡುವ ಕೆಲಸ ಎಷ್ಟೇ ಕಷ್ಟ ಇದ್ದರೂ ಅದನ್ನು ಇಷ್ಟಪಟ್ಟು ಮಾಡಿದರೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದು ಈ ಗಾದೆ ಮಾತಿನ ತಾತ್ಪರ್ಯ. ಧನ್ಯವಾದಗಳು.